ಸಿ ಲಾಸ್ಟ್ ಟೈಮ್ ಕೂಡ ಹೇಳಲಿಲ್ಲ ಅಂತಂದ್ರೆ ಅದೇ ಇಟ್ ಇಸ್ ಲೀಗಲ್ ಇಶ್ಯೂ ಅಲ್ವಾ. ಆಫ್ಕೋರ್ಸ್ ಎಲ್ರಿಗೂ ಬೇಜಾರು ಇದ್ದೇ ಇದೆ, ಇಡೀ ಇಂಡಸ್ಟ್ರಿಗೆ ಬೇಜಾರಿದೆ ಈ ಥರ ಒಂದು ಸನ್ನಿವೇಶ, ಈ ಥರ ಒಂದು ಸಿಚುವೇಶನ್ ಹಿಂಗೆ ಕ್ರಿಯೇಟ್ ಆಗಿರೋದು. ಬಟ್ ಲೀಗಲ್ ಆಗಿರೋದ್ರಿಂದ ನಾನು ಏನು ಮಾತಾಡೋಕ್ಕೆ ಅದ್ರ ಬಗ್ಗೆ ಸರಿನೂ ಅಲ್ಲ, ಮಾತಾಡಲೂಬಾರ್ದು ನನ್ನ ಪ್ರಕಾರ. ಸೊ ಲೀಗಲ್ ಆಗಿ ಏನೇನು ನಡೀತಾ ಇದೆ ಅದು ಎಲ್ಲ ಕರೆಕ್ಟಾಗಿ ನಡೀಲಿ, ಕರೆಕ್ಟಾಗಿ ಹಾದಿಯಲ್ಲಿ ಹೋಗಲಿ. ಆ್ಯಂಡ್ ತಪ್ಪಾಗಿರೋರಿಗೆ ನಮ್ಮ ನ್ಯಾಯಾಂಗದ ಮತ್ತೆ ನ್ಯಾಯದ ಮುಂದೆ ಯಾರೂ ದೊಡ್ಡವರಲ್ಲ ಅಥವಾ ಯಾರೂ ಇರಲ್ಲ. ಸೊ ಲಾ ಮುಂದೆ ಎಲ್ಲರೂ ಈಕ್ವಲ್ ಅಲ್ಲ. ಸೊ ಹಾಗಾಗಿ ನ್ಯಾಯವಾಗಿ ಏನು ಅದಕ್ಕೆ ಒಂದು ರಿಸಲ್ಟ್ ಬರಬೇಕು, ಅದು ಖಂಡಿತ ಬರಲಿ. ಅನ್ಯಾಯ ಆಗಿರೋರಿಗೆ ಒಂದು ನ್ಯಾಯ ಸಿಗಲೇಬೇಕು ಅಂತ ನಾನು ಅನ್ಬೋದು. ಸೊ ಇವತ್ತೂ ಅದನ್ನೇ ಹೇಳ್ತೀನಿ, ನಾನು ಏನು ಮಾತಾಡೋವಂಥದ್ದು ಒಂದು ಏನಂತಾರೆ ಒಂದು ಡಿಸ್ಕಸ್ ಮಾಡುವಂಥ ಒಂದು ಸಿಚುವೇಶನ್ ಅದರೇ ಅಲ್ಲ. ಆ್ಯಂಡ್ ಲೀಗಲ್ ಆಗಿರೋದ್ರಿಂದ ಎಸ್ಪೆಷಲಿ ಇನ್ವೆಸ್ಟಿಗೇಷನ್ ನಡೀತಾ ಇರೋದ್ರಿಂದ ಐ ಡೋಂಟ್ ಥಿಂಕ್ ವಿ ಶುಡ್ ಟಾಕ್ ಅಬೌಟ್ ಇಟ್. ಓ ಮೈ ಗಾಡ್, ತುಂಬಾ ದೊಡ್ಡ ಡೀಪ್ ಕ್ವೆಶ್ಚನ್ ಅದು. ನಾನು ಆಗ್ಲೇ ವೇದಿಕೆ ಮೇಲೂ ಹೇಳಿದೆ, 1999 ಸೆಪ್ಟೆಂಬರ್ 19ನೇ ತಾರೀಕು ಹೃದಯ ಹೃದಯ ರಿಲೀಸ್ ಆಗಿದ್ದು. ಸೊ ಈ ವರ್ಷಕ್ಕೆ ಸೆಪ್ಟೆಂಬರ್ ಬಂದ್ರೆ ನಾನು ಬಂದು 25 ವರ್ಷ ಆಗುತ್ತೆ. ಆದ್ರೆ ನಾನು ಮೊದಲನೇ ಬಾರಿ ನನ್ನ ತಾಯಿ ನನಗೆ ಬಣ್ಣ ಹಚ್ಚಿಸಿ ಕ್ಯಾಮ್ರಾ ಮುಂದೆ ಆಕ್ಟ್ ಮಾಡಿಸಿದಾಗ ನನಗೆ 7 ವರ್ಷ ವಯಸ್ಸು. ಸೊ ನೀವು ಹೇಳಿದ ನಿಟ್ಟಿನಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 34 ವರ್ಷ 35 ವರ್ಷ ಆಯ್ತು ನಾನು ಮೇಕಪ್ ಹಾಕಕ್ ಶುರು ಮಾಡಿ. ಸೊ ಖಂಡಿತ ತುಂಬಾ ಖುಷಿ ಆಗುತ್ತಮ್ಮ. ಒಂದೇ ಸಿಂಪಲ್ ಆಗಿ ಒಂದು ಸಿಂಪಲ್ ವಾಕ್ಯದಲ್ಲಿ ಹೇಳ್ಬೇಕು ಅಂದ್ರೆ ನಾನು ತುಂಬಾ ಪುಣ್ಯ ಮಾಡಿದ್ದೆ, ನನ್ನ ಸೌಭಾಗ್ಯ. ಅದು ಎಲ್ಲ ಕನ್ನಡಿಗರ ಮನಸ್ಸಿನಲ್ಲಿ ಹೃದಯದಲ್ಲಿ ನನಗೊಂದು ಸ್ಥಾನ ಇದೆ. ಅನುವಾಗಿ ಅವ್ರು ನನ್ನನ್ನು ಗುರುತಿಸಿ ಒಂದು ಕಲಾವಿದೆಯಾಗಿ ಗುರುತಿಸಿ ಇವತ್ತಿಗೂ ಅದೇ ಪ್ರೀತಿ ತೋರಿಸ್ತಾರೆ. ಅದೇ ನನ್ನ ಸೌಭಾಗ್ಯ, ನನ್ನ ಜೀವನದ ಒಂದು ಸಾರ್ಥಕತೆ ಅದು ನೀಡುತ್ತೆ. ಸೇಮ್ ಟೈಮ್ 25 ವರ್ಷನೂ ಹೀರೋಯಿನ್ ಅದು ಕಮ್ಮಿ ಅಲ್ಲ. ಆಕ್ಚುಲಿ ನೀವು ನೋಡಕ್ ಹೋದ್ರೆ ಈ ನಡುವೆ ಅದು ತುಂಬಾ ಚೇಂಜ್ ಆಗಿದೆ. ನೀವು ಹಿಂದಿನ ಸಮಯದಲ್ಲಿ ನೋಡಿದ್ರೆ ಜಯಂತಿಯಮ್ಮ, ಭಾರತಿಯಮ್ಮ, ಲೀಲಾವತಿಯಮ್ಮ, ಸರೋಜಾದೇವಿಯಮ್ಮ ಅವರೆಲ್ಲ ಎಷ್ಟು ವರ್ಷ ಏನೋ 15-20-25 ವರ್ಷ ಹೀರೋಯಿನ್ಸ್ ಆಗಿ ಎಷ್ಟು ಸಿನಿಮಾಗಳು, ಎಂತೆಂಥ ಪಾತ್ರಗಳು ಎಲ್ಲ ಅದು ಹಾಗೆಯೇ ಚೇಂಜ್ ಆಗ್ತಾ ಬಂತು ಅನ್ಸುತ್ತೆ. ಅಂಡ್ ನಾನು ಎಂಟ್ರಿ ಕೊಡೋ ಟೈಮ್ಗೆ ಗಿರಿ ಅಕ್ಕ, ಶ್ರುತಿ ಅವರು, ಸುಧಾರಾಣಿ ಅವರು, ಮಾಲಾಶ್ರೀ ಅಕ್ಕ ಅವರು, ಆಮೇಲೆ ಪ್ರೇಮ ಅವರು, ದೇವರ್ ಆಲ್ ರೂಲಿಂಗ್ ಇಂಡಸ್ಟ್ರಿನ. ಅದ ಟೈಮಲ್ಲಿ ನಾನು ಬಂದೆ. ನಾನು ಆದ್ಮೇಲೆ ಆಫ್ಕೋರ್ಸ್ ಎಲ್ಲ ರಮ್ಯಾ ಅವರು, ರಾಧಿಕಾ ಅವರು, ರಕ್ಷಿತಾ ಅಂಡ್ ರಾಧಿಕಾ ಕುಮಾರಸ್ವಾಮಿ ಎಲ್ಲರೂ ದೇ ಆಲ್ ಕೇಮ್. ಸೊ ಆ ರೀತಿ ಐ ಫೀಲ್ ಒಂದೊಂದು ಎರ ಅದು. ಅಂಡ್ ನನ್ನ ಲಕ್ ಪ್ರಾಬಬ್ಲಿ ಈ ಸೋಷಿಯಲ್ ಮೀಡಿಯಾ ಇದು ಎಲ್ಲ ಇಷ್ಟು ಬೆಳೆಯೋಕೆ ಮುಂಚೆ ನಾವೆಲ್ಲ ಹೀರೋಯಿನ್ಗಳಾಗಿ ಎಂಟ್ರಿ ಆದ್ವಿ. ಸೊ ಅದು ಜನರಿಗಿನ್ನ ಹತ್ರ ರೀಚ್ ಆಗೋಕೆ ತುಂಬಾ ಈಸಿ ಆಯ್ತು ಅನ್ಸುತ್ತೆ. ಇವತ್ತಿಗೂ ಜನ ಹೆಸರಿಟ್ಟು ನಮ್ಮನ್ನು ಗುರ್ತಿಸ್ತಾರೆ, ನಮ್ಮನ್ನು ನೋಡಿದ ತಕ್ಷಣ ಅದು ಮೇಡಮ್ ಅಂತಾರೆ ಅನ್ನೋದೇ ನಿಜವಾಗ್ಲೂ ನಮ್ಮ ಲಕ್ ಅಂತ ನನ್ನ ಭಾವನೆ. ಥ್ಯಾಂಕ್ ಯು.